ಥ್ಯಾಂಕ್ ಯು. ನಾನು ಶೇಷಗಿರಿ ಮಂಡಳಿ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಮಳೆಗಾಲ ಬಂತಂದ್ರೆ ಸಾಕು ಕರಾವಳಿ ತೀರದ ನಾಗರಿಕರ ಆತಂಕ ಹೆಚ್ಚಾಗ್ತಾನೆ ಇದೆ. ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟ ಗ್ರಾಮದ ನಾಗರಿಕರು ಈ ಬಾರಿಯೂ ಕೂಡ ಭಯದಿಂದ ಕಾಲ ಕಳೆಯುವಂತಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಅರಬ್ಬಿ ಸಮುದ್ರ ಕೂಡ ಮುನಿಸಿಕೊಂಡಿರುವುದು ಗಮನಿಸಬಹುದು. ಗ್ರಾಮದ ಬಳಿ ಇದ್ದೇನೆ. ತೀರದ ನಿವಾಸಿಗಳು ಇಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಕೂಡ ಅನುಭವಿಸುತ್ತಾರೆ. ಕಾರಣ ಅಂತ ಹೇಳಿದ್ರೆ ಇಲ್ಲಿ ಸಮುದ್ರ ತನ್ನ ಕಬಂಧ ಬಾಹುವನ್ನ ತೀರ ಪ್ರದೇಶದತ್ತ ಚಾಚಿಕೊಂಡಿದ್ದರಿಂದ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಈಗಾಗಲೇ ಹಲವಾರು ತೆಂಗಿನ ಮರಗಳು ಕೂಡ ಧರಾಶಾಗಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಕೇವಲ ಮರದ ಬುಡಗಳು ಮಾತ್ರ ಕಾಣಿಸ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳ ಹಿಂದೆ ಈ ಭಾಗದಲ್ಲಿ ತೀರ ಪ್ರದೇಶದ ಉದ್ದಕ್ಕೂ ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ತೆಂಗಿನ ಮರಗಳು ಕೂಡ ಇತ್ತು. ಆದರೆ ವರ್ಷ ಕಳೆದಂತೆ ಇಲ್ಲಿ ತೆಂಗಿನ ಮರಗಳು ಕೂಡ ಸಮುದ್ರದ ಒಂದು ಅಪೋಷಣಕ್ಕೆ ಗುರಿಯಾಗ್ತಾ ಇರುವಂತದ್ದು ಗಮನಿಸಬಹುದು. ಅದಲ್ಲದೆ ಕೂಡ ತೀರ ಪ್ರದೇಶದಲ್ಲಿರುವಂತಹ ಮನೆಗಳಲ್ಲಿ ವಾಸಿಸುವಂತಹ ನಾಗರಿಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಹಲವು ಮನೆಗಳು ಕೂಡ ವರ್ಷದಿಂದ ವರ್ಷಕ್ಕೆ ಧರಾಶಾಯಿಯಾಗಿ ತಮ್ಮ ನೆಲೆಯನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಕಳೆದ ವರ್ಷ ಕೂಡ ನಿಮ್ಮ ರಿಪಬ್ಲಿಕ್ ವಾಹಿನಿ ಸುದ್ದಿ ಪ್ರಸಾರವಾದ ಬಳಿಕ ಈ ಭಾಗದಲ್ಲಿ ಸ್ವಲ್ಪ ಪ್ರಮಾಣದ ಕೆಲಸ ಕೂಡ ಆಗಿದೆ. ಆದರೆ ಇನ್ನು ಸುಮಾರು 300 ಮೀಟರ್ ಉದ್ದದವರೆಗೆ ರಸ್ತೆ ತಡೆಗೋಡೆ ಅಲೆ ತಡೆಗೋಡೆ ಕಾಮಗಾರಿ ನಡೆಸಬೇಕೆಂಬ ಒತ್ತಾಯವನ್ನ ಈ ಭಾಗದ ನಾಗರಿಕರು ಕೂಡ ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಈ ಭಾಗದ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಸೂಕ್ತವಾದ ತಡೆಗೋಡೆ ನಿರ್ಮಾಣಕ್ಕೆ ಒತ್ತಾಯಿಸಿದ್ರು. ಅದೇ ರೀತಿ ಭರವಸೆಯನ್ನ ಅಧಿಕಾರಿಗಳು ಕೂಡ ನೀಡಿದ್ರು. ಆದರೆ ಇದೀಗ ಮಳೆ ಶುರುವಾಗಿರುವಂತದ್ದು. ಆದರೆ ಈ ಬಾರಿ ತುಫಾನು ಹೆಚ್ಚಾಗಿ ಆಗದೇ ಇರುವುದರಿಂದ ಕಡಲು ಜಾಸ್ತಿ ಮುನಿಸಿಕೊಂಡಿಲ್ಲ. ಆದರೂ ಕೂಡ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಸಮುದ್ರ ತೀರ ಕೊಚ್ಚಿ ಹೋಗ್ತಾ ಇರುವ ದೃಶ್ಯನ ಗಮನಿಸಬಹುದಾಗಿದೆ. ಈಗ ನೋಡ್ತಾ ಇರುವಂತಹ ದೃಶ್ಯ ಕಳೆದ ವರ್ಷ ಮಾಡಿದಿರಂತ ಸುಮಾರು 180 ಮೀಟರ್ ಉದ್ದದ ತಡೆಗೋಡೆಯನ್ನ ಈ ಭಾಗದಲ್ಲಿ ಕೂಡ ಮಾಡಲಾಗಿತ್ತು. ಆದರೆ ಇನ್ನು 300 ಮೀಟರ್ ಉದ್ದದವರೆಗೆ ತಡೆಗೋಡೆಯನ್ನ ಮಾಡಬೇಕೆಂಬ ಒತ್ತಾಯವನ್ನ ಇಲ್ಲಿನ ನಾಗರಿಕರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತೀರ ಪ್ರದೇಶದ ಉದ್ದಕ್ಕೂ ಕೂಡ ಸುಮಾರು 250ಕ್ಕೂ ಹೆಚ್ಚು ಮನೆಗಳು ಇದೆ. ಎಲ್ಲರೂ ಕೂಡ ಬಡ ಮೀನುಗಾರರ ಕುಟುಂಬದವರೇ ಆಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಂತೆ ತಮ್ಮ ಮನೆಗಳನ್ನು ಉಳಿಸಿಕೊಳ್ಬೇಕು, ತಮ್ಮ ನೆಲೆಗಳನ್ನು ಉಳಿಸಿಕೊಳ್ಬೇಕು, ತಾವು ಬೆಳೆದಂತಹ ಮರಗಿಡಗಳನ್ನು ಉಳಿಸಿಕೊಳ್ಬೇಕೆಂಬ ಒತ್ತಾಯವನ್ನ ಈ ಭಾಗದ ನಾಗರಿಕರು ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮಳೆಗಾಲ ಸಂದರ್ಭದಲ್ಲಿ ನಾಗರಿಕರ ಆತಂಕ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಸಂಬಂಧಪಟ್ಟಂತ ಸರ್ಕಾರ ಆದಷ್ಟು ಬೇಗ ಈ ಭಾಗದಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಕಡಲ ಕೊರೆತವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಆದಷ್ಟು ಬೇಗ ತಡೆಗೋಡೆಯನ್ನ ನಿರ್ಮಾಣ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಒಂದು ವೇಳೆ ಕಾಮಗಾರಿ ಏನಾದ್ರು ವಿಳಂಬ ಆದ ಪಕ್ಷದಲ್ಲಿ ಮತ್ತೆ ಇಲ್ಲಿ ಕಡಲ ಕೊರೆತ ಉಂಟಾಗಿ ಜನರು ಉಳ್ಕೊಳ್ಳುವಂತಹ ಮನೆಗಳು ಕೊಚ್ಚಿ ಹೋಗಬಹುದು. ಇಲ್ಲಿ ಇರುವಂತಹ ರಸ್ತೆಗಳು ಕೂಡ ಕೊಚ್ಚಿ ಆಗಬಹುದು ಮತ್ತು ರಸ್ತೆ ಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬಗಳಾಗಿರಬಹುದು ಅಥವಾ ಇರುವ ತೆಂಗಿನ ಮರಗಳು ಕೂಡ ಧರಾಶಾಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಕೊಲೀಗ್ ನೀಡ್ತಾರೆ. ಓವರ್ ಟು ಯು.